ನಮ್ಮೂರ್ ಜಾತ್ರೆ ಏನೆಲ್ಲ ಬಂದವು ಏನೆಲ್ಲ ಬಂದಿಲ್ಲ ಅಂತ ನಿಮಗೆ ಗೊತ್ತಾಗಬೇಕಾರ ನಮ್ಮ ಹುಡುಗನು ಪೂರ್ತಿ ನೋಡ್ಬೇಕು ನೋಡಿ. ಹೇ ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಪೀಪಲ್. ಇವತ್ತಿ ಹೊಲ್ದಂದು ಈ ಗಾಡಿ ತೀರ್ಬೇಕಾರ ನಮ್ಮ ಮನೆಯವ್ರ ಮತ್ತೆ ಚಂದಾಗಿಲ್ರಿ. ಯಾಕಂದ್ರೆ ಬರ್ಚಕ್ ಮಳಿ ಬಂದಕ್ಷಿಂದ ನೆಲೆಲ್ಲ ಫುಲ್ ಹಸಿ ಬಿಟ್ಟದ್ರಿ. ಯಾರ ಸಂಬಂಧ ಗಾಡಿ ನೆಲ್ಲ ಸಿಕ್ಕೊಂಡ್ಬಿಡತ್ತವ್ರಿ. ಕಡೆಗೂ ಅಲ್ಲಿದ್ ಗಾಡಿ ತದಕ್ಷಿಂದ ಸೀದಾ ಹೊಲಕ್ ಬಂದ್ಬಿಟ್ಟಿನಿ. ಯಾಕೆ ಹೊಲಕ್ ಬಂದಿನಪ್ಪ ಅಂದ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ ಈ ಅರ್ಥ. ಇವತ್ತು ನಮ್ಮ ಮನೆಯೊಳಗೆ 5 ದಿನ ದೀಪ ಹಾಕ್ತಾರಿ. ಅದ್ರ ಸಂಬಂಧ ಹೂವು ಬೇಕಾಗಿದ್ದು ಪೂಜಾಕ ತೊಗೊಂಬಂತ ನಮ್ಮ ಹೊಲಗ ಸೇಡ್ರಿ. ಅದ್ರ ಸಂಬಂಧ ಒಂದು 4 ತರ ಹೂವು ಹರ್ಕೊಂಡ್ಬಿಟ್ಟಿರಿ ಬಡ ಬಡ ಮಂದಿ. ದೀಪ ಹಾಕೋಬೇಕಾರ ಚಂದಾಗಿರೋ ಮನೆ ಬೇಕತ್ರಿ. ಅದ್ರ ಸಂಬಂಧ ಮನ್ ತೊಗೊಬೇಕತ್ತ ಖಾಲಿ ಚೇರ್ ಹಿಡ್ಕೊಂಡು ಹೊಟ್ಟು ಬಿಟ್ಟಿನ್ರಿ. ಈ ಚರಿಗೆ ತುಂಬಾ ಮಂತ್ ಇರ್ಬೇಕಾರ ಅದೆಷ್ಟು ಕಷ್ಟಪಟ್ಟಿ ಅಂತ ನನಗೆ ಗೊತ್ತಿರಿಪ್ಪ. ಯಾಕಂದ್ರೆ ಹೋಗಿ ಹೋಗಿ ಇರ್ಬಿ ಗುದ್ನ ಕೈ ಹಾಕ್ಬಿಟ್ಟಿನಿ. ಇಲ್ಲಿ ನೋಡ್ರಿ ಬರ್ಚಕ್ ಮಳಿ ಬಂದ ಕಿಶಿಂದ ನಮ್ಮ ಊರಿನ ರೋಡಿನ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟದಂತ. ಹೇ ಗಾಯ್ಸ್, ನಮ್ಮೂರ್ ಜಾತ್ರೆಗೆ ಏನೆಲ್ಲ ಬಂದವು ಏನೆಲ್ಲ ಬಂದಿಲ್ಲ ಅಂತ ನಿಮಗೆ ತೋರಿಸ್ತೀನಿ ಅಂತ ಮೊದಲು ಹೇಳಿದ್ದೆ. ಅದು ಏನೇನು ಬಂದವ ಅಂತ ನೀವು ನೋಡ್ಕೊಂಡ್ಬಿಡ್ಲ ಒಂದ್ಸತಿ. ಹೇ ಗಾಯ್ಸ್, ಈ ಕಡೆ ಚಿರ್ಕಿಗಾನ ಎಲ್ಲ ಬಂದ್ಬಿಟ್ಟವ್ರಿ. ಇನ್ನೂ ರೆಡಿ ಅಲ್ಲತ್ತವ್ರಿ, ಇನ್ನೂ ಯಾವ ರೆಡಿ ಆಗಿಲ್ಲ, ಈಗ ರೆಡಿ ಮಾಡತ್ತಾರಿ. ಆ ಕಡೆ ಸೈಡ್ ಅವು ಇವು ಏನೇನೋ ಬಂದವ್ರಿಪ್ಪ. ಜಾತ್ರೆ ಸನಿಪ್ ಬಂದೈತಿ. ಬಂದ್ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ಬೇಡಂತ ಗುಡಿ ಕಟ್ಟಡ ನಡೆಸ್ಯಾರಿ ಹೊಸದಾಗಿ. ನಮ್ಮ ದೋಸ್ತಗ ನಾ ಒಂದು ಏನೋ ಮಾತು ಅಂದ್ಬಿಟ್ಟೆ ಆತ ಸೂಸೈಡ್ ಮಾಡ್ಕೊಂಡು ಕೊಟ್ಬಿಟ್ಟೇನ್ರಿಪ್ಪ. ಎಂತ ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಟ ನೋಡ್ರಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ತರ ದೊಡ್ಡ ನಿರ್ಧಾರ ತಗೊಳ್ಳೋದು ದೊಡ್ಡ ತಪ್ಪು ಮಗ ಅಂತ ಹಂಗಿಂಗ್ ಮಾಡಿ ಸಮಾಧಾನ ಮಾಡಿ ತಾಳಿಸ್ಬಿಟ್ಟೇವ್ರಿ ಅವನಿಗೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.